ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಬಂದು ಮೋಸ್ಟ್ ಡಿಮ್ಯಾಂಡೆಡ್ ಅಂಡ್ ರಿಕ್ವೆಸ್ಟೆಡ್. ಎಸ್, ಅದು ಇ ಕಾಮರ್ಸ್ ಬಿಸ್ನೆಸ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆನ್ಲೈನ್ ಪ್ಲಾಟ್ಫಾರ್ಮ್ ಎಷ್ಟು ರ್ಯಾಪಿಡ್ గా ಗ್ರೋತ್ ಆಗ್ತಿದೆ ಅಂದ್ರೆ ಶತಾಬ್ದಿ ಎಕ್ಸ್‌ಪ್ರೆಸ್ ಗಿಂತನೂ ಫಾಸ್ಟ್ ಆಗಿ ಆನ್ಲೈನ್ ಪ್ಲಾಟ್ಫಾರ್ಮ್ ಗ್ರೋ ಆಗ್ತಾ ಇದೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಟ್ಟಾಯ್ತು, ರೀಸೆಲ್ಲಿಂಗ್ ಬಗ್ಗೆ ಆಪರ್ಚುನಿಟಿ ಕೊಟ್ಟಾಯ್ತು. ಆದ್ರೆ ಇವತ್ತಿನ ಟಾಪಿಕ್ ಡಿಫ್ರೆಂಟ್ ಆಗಿದೆ. ಅದೇ ಇ ಕಾಮರ್ಸ್. ಇ ಕಾಮರ್ಸ್ ಅಂದ್ರೆ ಏನು? ಮೀಶೋ, ಅಮೆಜಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ನೈಕಾ ಇಂತ ಪ್ಲಾಟ್ಫಾರ್ಮ್ ಇಂದ ಬೈ ಮಾಡಿರ್ತೀರಾ. ಆದ್ರೆ ಇದ್ರಲ್ಲಿ ಸ್ಟಿಲ್ ಹೇಗ್ ಮಾಡೋದು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಎಸ್, ಯಾರ್ ಬೇಕಿದ್ರು ಸೆಲ್ ಮಾಡ್ಬೋದು. ಮನೇಲೆ ಕೂತು ಸೆಲ್ ಮಾಡ್ಬೋದು. ವಿತ್ GST ಸೆಲ್ ಮಾಡ್ಬೋದು, ವಿತೌಟ್ GST ಕೂಡ ಈಸಿಯಾಗಿ ಸೆಲ್ ಮಾಡ್ಬೋದು. ನೀವೇನಾದ್ರೂ ಹೌಸ್ ವೈಫ್ ಆಗಿದ್ದೀರಾ? ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್ ಏನಾದ್ರೂ ಮಾಡ್ತೀರಾ? ಒಂದು ಚಿಕ್ಕ ಶಾಪ್ ಏನಾದ್ರೂ ಇಟ್ಟಿದ್ದೀರಾ? ಅಥವಾ ಹೋಲ್ಸೇಲರ? ಅಥವಾ ನಿಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಇದೆಯಾ, ಯೂನಿಟ್ ಇದೆಯಾ? ಈ ಎಲ್ಲಾ ಕೆಟಗರಿಯವರು ಯೂಸ್ ಮಾಡ್ಕೋಬಹುದು ಈ ವಿಡಿಯೋನ. ಇಷ್ಟ ದಿನ ಅಫಿಲಿಯೇಟ್ ಮಾರ್ಕೆಟ್ ಅಲ್ಲಿ ಲಕ್ಷಗಟ್ಟಲೆ ಅರ್ನ್ ಮಾಡಬಹುದು ಅಂತ ನಾನು ಹೇಳ್ತಾ ಇದ್ದೆ. ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಸ್ವಲ್ಪ ಇನ್ವೆಸ್ಟ್ ಮಾಡಿ ಕೋಟಿಗಟ್ಟಲೆ ಅರ್ನ್ ಮಾಡಬಹುದು. ಇದಕ್ಕೆ ನಾಲೆಡ್ಜ್, ಎಕ್ಸ್ಪೀರಿಯನ್ಸ್, ಇನ್ನು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಸೊ ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇ ಕಾಮರ್ಸ್ ಅಂದ್ರೆ ಏನು? ಇವಾಗ ಒಂದು ಪ್ರಾಡಕ್ಟ್ ನ ನೀವು ಆನ್ಲೈನ್ ಅಲ್ಲಿ ಬೈ ಮಾಡ್ತಾ ಇರ್ತೀರಾ. ಅದನ್ನ ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ ಅನ್ನೋ ಕಂಪನಿ ಸೆಲ್ ಮಾಡ್ತಿರಲ್ಲ, ಅದ್ರಲ್ಲಿರೋ ಸಪ್ಲೈಯರ್ಸ್ ಅಂದ್ರೆ ಸೆಲ್ಲರ್ಸ್ ನಿಮ್ಗೆ ಸೆಲ್ ಮಾಡ್ತಾ ಇರ್ತಾರೆ. ಆ ಸೆಲ್ಲರ್ ನೀವು ಕೂಡ ಆಗ್ಬೋದು. ಇಂಡಿಯಾದಲ್ಲೇ ಆಗ್ಲಿ, ಇಂಟರ್ನ್ಯಾಷನಲ್ಲೇ ಆಗ್ಲಿ, ಎಲ್ ಬೇಕಿದ್ರು ನೀವು ಸೆಲ್ ಮಾಡ್ಬೋದು. ಈ ವಿಡಿಯೋದಲ್ಲಿ ವಿತೌಟ್ ಕಮಿಷನ್, ವಿತೌಟ್ GST ಹೇಗ್ ಸೆಲ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನಿಮ್ಮ ಹತ್ರ GST ಇತ್ತು ಅಂದ್ರೆ ಮೀಶೋ, ಅಮೆಜಾನ್, ಫ್ಲಿಪ್ಕಾರ್ಟ್ ಈ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಸೆಲ್ ಮಾಡಬಹುದು. ಆದ್ರೆ ನಿಮ್ಮ ಹತ್ರ GSTನೇ ಇಲ್ಲ ಅಂದ್ರೆ ನಿಮ್ ಪ್ಯಾನ್ ಕಾರ್ಡ್ ಇದ್ರೆ ಸಾಕು, ನೀವು ಮೀಶೋದಲ್ಲಿ ವಿತೌಟ್ GST ಕೂಡ ಸೆಲ್ ಮಾಡಬಹುದು. ಈಗ ನೀವು ಮೀಶೋದಲ್ಲಿ ಸೆಲ್ಲರ್ ಹೇಗಾಗೋದು, ಸೆಲ್ಲರ್ ಅಕೌಂಟ್ ಹೇಗ್ ಕ್ರಿಯೇಟ್ ಮಾಡೋದು, ಆರ್ಡರ್ಸ್ ಹೇಗ್ ತಗೊಳ್ಳೋದು, ಆರ್ಡರ್ ಡಿಸ್ಪ್ಯಾಚ್ ಹೇಗ್ ಮಾಡೋದು, A to Z ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಆದ್ರೆ ನೀವು ನನ್ಗೆ ಸಪೋರ್ಟ್ ಮಾಡ್ಬೇಕಲ್ವಾ? ಏನ್ ಮಾಡ್ತೀರಾ? ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಸ್ಟೆಪ್ ಬೈ ಸ್ಟೆಪ್ ಗೈಡ್ ನ ನಾನಿಲ್ಲಿ ತೋರಿಸ್ತೀನಿ. ನಿಮ್ಗೆ ವಿಡಿಯೋ ಅರ್ಥ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡಿ. ಫಸ್ಟ್ ಗೂಗಲ್ ಓಪನ್ ಮಾಡಿ. ಗೂಗಲ್ ಅಲ್ಲಿ ಮೀಶೋ ಸೆಲ್ಲರ್ ಅಂತ ನೀವು ಟೈಪ್ ಮಾಡ್ಬೇಕು. ಆದ್ರೆ ಫಸ್ಟ್ ಲಿಂಕ್ ಮೀಶೋ ಸಪ್ಲೈಯರ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ನ ನೀವು ಚೂಸ್ ಮಾಡಿದ್ರೆ ನಿಮಗೆ ಜಾಸ್ತಿ ಆಪ್ಷನ್ ಇದರಲ್ಲಿ ಕಾಣಿಸುತ್ತೆ. ಸೊ ಡೆಸ್ಕ್ಟಾಪ್ ಸೈಟ್ ನ ಚೂಸ್ ಮಾಡಿ. ಇದ್ರಲ್ಲಿ ನೀವು ನೋಡ್ಬೋದು, ಇದರಲ್ಲಿ 0 ಕಮಿಷನ್ ಇರುತ್ತೆ, ಮೀಶೋದಲ್ಲಿ 0 ಪೆನಾಲ್ಟಿ ಚಾರ್ಜಸ್ ಇರುತ್ತೆ. ಇದರಲ್ಲಿ ಕ್ರಿಯೇಟ್ ಹೇಗ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ, ನೀವೇ ಚೆಕ್ ಮಾಡ್ಕೋಬಹುದು. ವಿಸಿಟ್ ಲರ್ನಿಂಗ್ ಹಬ್ ಅಂತ ಅದನ್ನ ನೀವು ಕ್ಲಿಕ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಸ್ ನಿಮಗೆ ಹಿಂದಿ ಅಥವಾ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆಲ್ಲರಿಗೂ ಅರ್ಥ ಆಗ್ಲಿ ಅಂತ ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ನೀವು ಕಸ್ಟಮರ್ ಕೇರ್ ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು. ಈಗ ಲಾಗಿನ್ ಆಗ್ಬೇಕು ಅಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಇರಬೇಕು. ನೀವು ಹೊಸದಾಗಿ ಸಪ್ಲೈಯರ್ ಅಕೌಂಟ್ ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ ನೀವಿಲ್ಲಿ ಸ್ಟಾರ್ಟ್ ಸೆಲ್ಲಿಂಗ್ ಮೇಲೆ ಕ್ಲಿಕ್ ಮಾಡಿ. ನಿಮ್ ಫೋನ್ ನಂಬರ್ OTP ಕೊಟ್ಟು ಲಾಗಿನ್ ಆದ್ಮೇಲೆ ನಿಮ್ ಬಿಸ್ನೆಸ್ ಡೀಟೇಲ್ಸ್, ಪಿಕಪ್ ಅಡ್ರೆಸ್, ಬ್ಯಾಂಕ್ ಡೀಟೇಲ್ಸ್ ಮತ್ತೆ ಸಪ್ಲೈಯರ್ ಡೀಟೇಲ್ಸ್ ನ ನೀವು ಕ್ಲಿಯರ್ ಆಗಿ ಕೊಡ್ಬೇಕಾಗುತ್ತೆ. ಇದನ್ನ ಮುಂದೆನೂ ಕೂಡ ಚೇಂಜ್ ಮಾಡ್ಕೋಬಹುದು. ಸೊ ನೀವು GST ಇದ್ರೆ ಎಸ್ ಅಂತ ಕೊಡಿ, GST ಇಲ್ಲ ಅಂದ್ರೆ ನೋ ಅಂತ ಕೊಡಿ. GST ಇರೋರು ಎಸ್ ಅಂತ ಕೊಟ್ಟು ನಿಮ್ GST ನಂಬರ್ ನ ಎಂಟರ್ ಮಾಡ್ಬೇಕಾಗುತ್ತೆ. ಸೊ ಮನೆಯಲ್ಲೇ ಕುತ್ಕೊಂಡ್ ಮಾಡೋರು ನೋ ಅಂತ ಕೊಡಿ. ವಿತೌಟ್ GST ಮಾಡೋದ್ರಿಂದ ನೀವು ನಿಮ್ ಪ್ಯಾನ್ ಡೀಟೇಲ್ಸ್ ಕೊಡ್ಬೇಕಾಗುತ್ತೆ. ಪ್ರೊಸೀಡ್ ಟು ಆಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನಿಮ್ ಪ್ಯಾನ್ ಕಾರ್ಡ್ ಡೀಟೇಲ್ಸ್, ಪ್ಯಾನ್ ಕಾರ್ಡ್ ಅಲ್ಲಿರೋ ನೇಮ್, ಇಮೇಲ್ ID, ನಿಮ್ಮ ಅಡ್ರೆಸ್, ಪಿನ್ ಕೋಡ್ ಎಲ್ಲಾನು ಕೂಡ ಪ್ರಾಪರ್ ಆಗಿ ಎಂಟರ್ ಮಾಡ್ಬೇಕಾಗುತ್ತೆ. ಮತ್ತೆ ನಿಮ್ ಫೋನ್ ನಂಬರ್ಗೆ, ಇಮೇಲ್ ಐಡಿಗೆ OTP ಬರುತ್ತೆ, ಅದನ್ನ ಸಬ್ಮಿಟ್ ಮಾಡಿ. ಈಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಪಿಕಪ್ ಅಡ್ರೆಸ್, ನಿಮ್ದು ಸ್ಟಾಕ್ ಎಲ್ಲಿರುತ್ತೆ ಆ ಅಡ್ರೆಸ್ ನ ನೀವು ಅಲ್ಲಿಗೆ ಪಿಕಪ್ ಅಡ್ರೆಸ್ಗೆ ಕೊಡ್ಬೇಕಾಗುತ್ತೆ. ಇದರಲ್ಲಿ ಯೂಸ್ ಅಡ್ರೆಸ್ ರಿಜಿಸ್ಟರ್ಡ್ ಆನ್ ಎನ್ರೋಲ್ಡ್ ID ಅಥವಾ UIN ಅಂತ ಕ್ಲಿಕ್ ಮಾಡಿದ್ರೆ ನೀವು ಆಲ್ರೆಡಿ ಕೊಟ್ಟಿದ್ದೀರಲ್ಲ ಬಿಸ್ನೆಸ್ ಡೀಟೇಲ್ಸ್ ಅಲ್ಲಿ, ಆ ಅಡ್ರೆಸ್ ನ ಆಟೋಮೆಟಿಕ್ ತಗೊಳುತ್ತೆ. ನೀವೇನಾದ್ರು ಚೇಂಜ್ ಮಾಡ್ಬೇಕು ಅಂದ್ರೆ ಇದೇ ಬೇರೆ ಅಡ್ರೆಸ್ ಇದೆ ಅಂದಾಗ ನೀವು ಬಿಸ್ನೆಸ್ ಅಡ್ರೆಸ್ ನ ಬೇರೆದ್ ಕೊಡ್ಬೋದು, ಇಲ್ಲ ಅದನ್ನೇ ಕೊಡ್ಬೋದು. ಈಗ ನೀವು ನಿಮ್ ಬ್ಯಾಂಕ್ ಡೀಟೇಲ್ಸ್ ನ ಎಂಟ್ರಿ ಮಾಡ್ಬೇಕು. ತುಂಬಾನೇ ಪ್ರಾಪರ್ ಆಗಿ ಎಂಟ್ರಿ ಮಾಡ್ಬೇಕು. ತುಂಬಾ ಜನಕ್ಕೆ IFSC ಕೋಡ್ ಅಂತಾನೆ ಗೊತ್ತಿಲ್ಲ, ಎಲ್ಲಿರುತ್ತೆ ಅಂತಾನೆ ಗೊತ್ತಿಲ್ಲ. ಬ್ಯಾಂಕ್ ಪಾಸ್ಬುಕ್ ಇರುತ್ತೆ ಅಲ್ವಾ, ಅದರಲ್ಲಿ IFSC ಕೋಡ್ ಅಂತಾನೆ ಮೆನ್ಷನ್ ಆಗಿರುತ್ತೆ. ಅದರಲ್ಲಿ ನಿಮ್ ನೇಮ್ ಹೇಗಿದೆ ಹಾಗೆ ಎಂಟ್ರಿ ಮಾಡ್ಬೇಕು.
ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡೋದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಇಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ನಿಮಗೆ ವಾಪಸ್ ಅಮೌಂಟ್ ನಿಮ್ದು ನೀವು ಸೆಲ್ ಮಾಡಿದ್ ನಿಮಗೆ ಬರ್ಬೇಕು ಅಂದ್ರೆ ನೀವು ಬ್ಯಾಂಕ್ ಡೀಟೇಲ್ಸ್ ಪ್ರಾಪರ್ ಆಗಿ ಎಂಟ್ರಿ ಮಾಡ್ಬೇಕು, ವೆರಿಫೈ ಮಾಡ್ಕೋಬೇಕು. ನಿಮ್ ಬ್ಯಾಂಕ್ ಡೀಟೇಲ್ಸ್ ಏನಾದ್ರು ವೆರಿಫೈ ಆಗ್ಲಿಲ್ಲ ಅಂದ್ರೆ ಕ್ಯಾನ್ಸಲ್ ಚೆಕ್ ಅಂತ ಇನ್ನೊಂದು ಆಪ್ಷನ್ ಇರುತ್ತೆ. ನೀವ್ ಚೆಕ್ ಇದೆ ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡಿ ಅದ್ರ ಫೋಟೋನ ಹಾಕಿ ಅದು ವೆರಿಫೈ ಆಗೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದ್ರೆ ಸಪ್ಲೈಯರ್ ಡೀಟೇಲ್ಸ್. ಅದರಲ್ಲಿ ನೀವು ಸ್ಟೋರ್ ನೇಮ್, ಇವಾಗ ನಂದು ಹೌಸ್ ಆಫ್ ವಿಭಿನ್ನ ಅಂತ ನಾನು ಇಟ್ಟಿದ್ದೀನಿ. ಸೊ ನಿಮ್ ಸ್ಟೋರ್ ನೇಮ್ ನೀವೇನಾದ್ರೂ ಇಟ್ಕೋಬಹುದು. ಈ 4 ಆಪ್ಷನ್ ವೆರಿಫೈ ಆಯ್ತು ಅಂದ್ರೆ ಕಂಗ್ರಾಚುಲೇಷನ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ನೀವು ವೆಬ್ಸೈಟ್ ಅಲ್ಲಿ ಕೂಡ ನೀವು ಆರ್ಡರ್ಸ್ ತಗೋಬಹುದು, ಅಥವಾ ತುಂಬಾ ಈಸಿಯಾಗಿ ತಗೋಬೇಕು ಅಂದ್ರೆ ನೀವು ರೆಗ್ಯುಲರ್ ಆಗಿ ಮೀಶೋ ಅಪ್ಲಿಕೇಶನ್ ಯೂಸ್ ಮಾಡ್ತಿರಲ್ಲ, ಅಲ್ಲೋಗಿ ನೀವು ಆರ್ಡರ್ಸ್ ನ ತಗೋಬಹುದು, ಕ್ಯಾಟಲಾಗ್ ಅಪ್ಲೋಡ್ ಮಾಡಬಹುದು, ಲೇಬಲ್ ಡೌನ್ಲೋಡ್ ಮಾಡಬಹುದು, ಎಲ್ಲಾ ಕೂಡ ಮೀಶೋ ಅಪ್ಲಿಕೇಶನ್ ಅಲ್ಲೇ ಮಾಡಬಹುದು. ಅದ್ ಹೇಗೆ ಅಂತ ನಾನು ತೋರಿಸ್ತೀನಿ ನೋಡಿ. ಮೀಶೋ ಅಕೌಂಟ್ ನಿಮ್ ಹತ್ರ ಇತ್ತು ಅಂದ್ರೆ ಅದನ್ನ ಅನ್ಇನ್ಸ್ಟಾಲ್ ಮಾಡ್ಬಿಟ್ಟು ಮತ್ತೆ ಇನ್ಸ್ಟಾಲ್ ಮಾಡಿ. ಈಗ ಮೀಶೋ ಆಪ್ ನ ನಾರ್ಮಲ್ ಆಗಿ ಇನ್ಸ್ಟಾಲ್ ಮಾಡಿ. ಅಲ್ಲಿ ಮೇಲ್ಗಡೆ ಪ್ರೊಫೈಲ್ ಐಕಾನ್ ಲೆಫ್ಟ್ ಅಲ್ಲಿ ಕಾಣುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿದಾಗ ಮೀಶೋ ಕ್ರಿಯೇಟರ್ ಕ್ಲಬ್ ಓಪನ್ ಅಂತ ಕಾಣಿಸ್ತಿತ್ತು ಇಷ್ಟ ದಿನ. ಇವಾಗ ಇನ್ನೊಂದು ಓಪನ್ ಆಗಿದೆ, ಗೋ ಟು ಸಪ್ಲೈಯರ್ ಹಬ್ ಅಂತ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ನೋಡಬಹುದು ಹೋಮ್, ಆರ್ಡರ್, ರಿಟರ್ನ್, ಇನ್ವೆಂಟ್ರಿ, ಮೆನ್ಯೂ ಅಂತ ಬರ್ತಾ ಇದೆ. ಮೆನ್ಯೂ ಅಲ್ಲಿ ಕ್ಯಾಟಲಾಗ್ ಅಪ್ಲೋಡ್ ಅಂತ ಇದೆ. ಕ್ಲಿಕ್ ಮಾಡಿದ್ಮೇಲೆ ನೀವು ನಿಮ್ ಪ್ರಾಡಕ್ಟ್ ಫೋಟೋ ಡೀಟೇಲ್ಸ್ ಎಲ್ಲಾನು ಇನ್ ಡೀಟೇಲ್ ಆಗಿ ಕೊಡ್ಬೇಕಾಗುತ್ತೆ. ಆಡ್ ಪ್ರಾಡಕ್ಟ್ ಇದೆ, ಪ್ರಾಡಕ್ಟ್ ಯಾವ ಕ್ಯಾಟಗರಿ ಅಂತ ಸೆಲೆಕ್ಟ್ ಮಾಡ್ಬೇಕು. ನೆಕ್ಸ್ಟ್ ಫೋಟೋ ಅಪ್ಲೋಡ್ ಮಾಡಬೇಕು. ಪ್ರಾಡಕ್ಟ್ ನೇಮ್, ಡಿಸ್ಕ್ರಿಪ್ಷನ್, ಮೇನ್ ಪೇಜ್ ಅಲ್ಲಿ ಮೀಶೋದಾಗ ತೋರಿಸುತ್ತಲ್ಲ ಅದನ್ನ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಬೇಸಿಕ್ ಡೀಟೇಲ್ಸ್ ಹೋಗೋಣ. ನೆಕ್ಸ್ಟ್ ಅಡಿಷನಲ್ ಡೀಟೇಲ್ಸ್ ಏನಾದ್ರು ಕೊಡ್ಬೇಕು ಅನ್ಸಿದ್ರೆ ಕೊಡಿ. ಆಮೇಲೆ ಆಡ್ ವೇರಿಯಂಟ್ಸ್, ಅದರಲ್ಲಿ ಏನಾದ್ರು ಕಲರ್ಸ್ ಇದ್ರೆ ಅದನ್ನ ಆಡ್ ಮಾಡಬಹುದು. ಎಷ್ಟು ಸ್ಟಾಕ್ ಇದೆ ಅನ್ನೋದ ಆಡ್ ಮಾಡಬಹುದು. ನೀವು ಇದನ್ನ ಸಬ್ಮಿಟ್ ಮಾಡಿದ್ಮೇಲೆ ಕ್ವಾಲಿಟಿ ಚೆಕ್ಗೆ ಹೋಗುತ್ತೆ. ವಿತ್ ಇನ್ 1 hour ಒಳಗಡೆ ಕ್ವಾಲಿಟಿ ಚೆಕ್ ಆಗುತ್ತೆ. ಮೀನ್ಸ್ ನೀವು ಹಾಕಿರೋ ಫೋಟೋ ಆಗ್ಲಿ ಅದೆಲ್ಲ ವೆರಿಫೈ ಆಗುತ್ತೆ. ಕ್ವಾಲಿಟಿ ಚೆಕ್ ಅನ್ನೋದು ಆರೆಂಜ್ ಅಲ್ಲಿ ತೋರಿಸ್ತಾ ಇರುತ್ತೆ. ಇನ್ನು ವೆರಿಫೈ ಆಗಿಲ್ಲ ಅಂದ್ರೆ, ಅದು ಗ್ರೀನ್ ಅಲ್ಲಿ ಬಂತು ಅಂದ್ರೆ ಅದು ವೆರಿಫೈ ಆಗಿದೆ ಅಂತ ನಿಮ್ ಕ್ಯಾಟಲಾಗ್ ಅಪ್ಲೋಡ್ ಆಗಿರುತ್ತೆ. ನೀವು ಅದ್ರ ಡೈರೆಕ್ಟ್ ಲಿಂಕ್ ಯಾರಿಗಾದ್ರೂ ಶೇರ್ ಕೂಡ ಮಾಡಬಹುದು. ನಾನು ಇದನ್ನೆಲ್ಲ ಔಟ್ ಆಫ್ ಸ್ಟಾಕ್ ಮಾಡಿದ್ದೀನಿ, ಯಾಕೆಂದ್ರೆ ನಾನು ಅದನ್ನ ಈಗ ಕರೆಂಟ್ಲಿ ಸೆಲ್ ಮಾಡ್ತಿಲ್ಲ. ಇಲ್ಲಿ ಬಂತು 0 ಅಂತ ಕೊಟ್ರೆ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಇದ್ರ ಪ್ರಾಡಕ್ಟ್ ಡೀಟೇಲ್ಸ್ ನ ಫೋಟೋಸ್ ನ ಎಡಿಟ್ ಕೂಡ ಮಾಡಬಹುದು. ಈಗ ನಿಮ್ಗೊಂದು ಆರ್ಡರ್ ಬಂತು ಅಂದ್ರೆ ಅದ್ ಯಾವ ತರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಹೋಮ್ ಪೇಜಿಗೆ ಬನ್ನಿ. ಪೆಂಡಿಂಗ್ ಆರ್ಡರ್ಸ್ ಅಂತ ಇರುತ್ತೆ. ನಿಮ್ಗೆ ಯಾರಾದ್ರೂ ಆರ್ಡರ್ ಕೊಟ್ಟಿದ್ದಾರೆ, ನಿಮ್ ಲಿಂಕ್ ಇಂದ ಯಾರಾದ್ರೂ ಬೈ ಮಾಡಿದ್ದಾರೆ ಅಂದಾಗ ಪೆಂಡಿಂಗ್ ಆರ್ಡರ್ಸ್ ಅಲ್ಲಿ ಇರುತ್ತೆ. ಅದನ್ನ ಓಪನ್ ಮಾಡಿದಾಗ ಅಲ್ಲಿ ಅಕ್ಸೆಪ್ಟ್ ಮಾಡ್ಬೇಕಾಗುತ್ತೆ. ಆನ್ ಹೋಲ್ಡ್ ಅಂತ ಇದ್ದಾಗ ಅದ್ರಲ್ಲಿ ಏನಾದ್ರೂ ಒಂದು ಇಶ್ಯೂ ಆಗಿರುತ್ತೆ, ಅವಾಗ ಹೋಲ್ಡ್ ಅಲ್ಲಿ ಇರುತ್ತೆ. ಇಲ್ಲಾಂದ್ರೆ ಪೆಂಡಿಂಗ್ ಅಲ್ಲಿ ಇರುತ್ತೆ. ನೀವು ಅದನ್ನ ಅಕ್ಸೆಪ್ಟ್ ಮಾಡಿದ ತಕ್ಷಣ ಅದು ರೆಡಿ ಟು ಶಿಪ್ ಬರುತ್ತೆ. ರೆಡಿ ಟು ಶಿಪ್ ಬಂದ್ಮೇಲೆ ಲೇಬಲ್ ಡೌನ್ಲೋಡ್ ಮಾಡೋ ಆಪ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು ಆರ್ಡರ್ ಬಂದಿದ್ದು 1ನೇ ತಾರೀಕು, ಆದ್ರೆ ನಿಮ್ಗೆ 3ನೇ ತಾರೀಕು ಡಿಸ್ಪ್ಯಾಚ್ ಇದೆ. ನೀವು 3ನೇ ತಾರೀಕು ಬೆಳಿಗ್ಗೆ 11 ಗಂಟೆ ಒಳಗಡೆ ಏನಾದ್ರೂ ಲೇಬಲ್ ಡೌನ್ಲೋಡ್ ಮಾಡಿದ್ರಿ ಅಂದ್ರೆ ಅವತ್ತಿನ ದಿನ ಸಂಜೆ 6 ಗಂಟೆ ಒಳಗಡೆ ನಿಮ್ ಪ್ರಾಡಕ್ಟ್ ನ ಪಿಕಪ್ ಮಾಡ್ಕೊಂತಾರೆ. ಮಧ್ಯಾಹ್ನ 11 ಗಂಟೆ ಮೇಲೆ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಲೇಬಲ್ ನ ನೆಕ್ಸ್ಟ್ ಡೇ ನಿಮ್ಗೆ ಪಿಕಪ್ ಆಗುತ್ತೆ. ಲೇಬಲ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅದನ್ನ ಪ್ರಿಂಟ್ ಔಟ್ ತಗೋಬೇಕಾಗುತ್ತೆ. ಜೆರಾಕ್ಸ್ ಶಾಪ್ ಅಲ್ಲಿ ಪ್ರಿಂಟ್ ಔಟ್ ಸಿಗುತ್ತೆ. ಆ ಲೇಬಲ್ ನ ನೀವು ಪ್ಯಾಕೇಜಿಂಗ್ ಮೆಟೀರಿಯಲ್ ಏನಿರುತ್ತೆ ನಿಮ್ ಕವರ್ ಅದಕ್ಕೆ ಸ್ಟಿಕ್ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ಪಿಕಪ್ ಮಾಡೋರು ತಗೊಂಡು ನಿಮ್ ಪ್ರಾಡಕ್ಟ್ ಶಿಪ್ಡ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಇವಾಗ ಕ್ಯಾನ್ಸಲ್ಡ್ ಅಂತ ಬರೋದೇನು ಅಂದ್ರೆ ನಿಮ್ಗೆ ಆರ್ಡರ್ಸ್ ಬಂದಿರುತ್ತೆ, ನೀವು ಅಕ್ಸೆಪ್ಟ್ ಮಾಡಿರಲ್ಲ, ಅದು ಕೂಡ ಕ್ಯಾನ್ಸಲ್ಡ್ ಅಂತ ತೋರಿಸುತ್ತೆ. ಮತ್ತೊಂದು ವಿಷಯ ಏನು ಅಂದ್ರೆ ಆರ್ಡರ್ ಡಿಸ್ಪ್ಯಾಚ್ ಮಾಡುವಾಗ ಪ್ಯಾಕಿಂಗ್ ಮೆಟೀರಿಯಲ್ಸ್ ಬೇಕಾಗುತ್ತೆ. ಕೆಲವೊಂದು ಬಾರ್ಕೋಡ್ ಪ್ಯಾಕಿಂಗ್ ಮೆಟೀರಿಯಲ್ಸ್ ಇರುತ್ತೆ, ಕೆಲವೊಂದು ವೈಟ್ ಮೆಟೀರಿಯಲ್ ಇರುತ್ತೆ. ಮೀಶೋದಲ್ಲಿ ವೈಟ್ ಕವರ್ಸ್ ನೀವು ನೋಡಿದ್ದೀರಾ, ಅದೆರಡನ್ನೂ ಕೂಡ ಯೂಸ್ ಮಾಡಬಹುದು. ಬಟ್ ನೀವು ಟ್ರಾನ್ಸ್ಪರೆಂಟ್ ಇರೋ ಬಾರ್ಕೋಡ್ ಇರೋಂತ ಪ್ಯಾಕೇಜಿಂಗ್ ಯೂಸ್ ಮಾಡೋದ್ರಿಂದ ನಿಮ್ದು ಪ್ಯಾಕಿಂಗ್ ಮಿಸ್ ಆಗಲ್ಲ, ನಿಮ್ದು ಆರ್ಡರ್ಸ್ ಮಿಸ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ. ಮತ್ತೆ ಅದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಿಮಗೆ ಫೇಕ್ ರಿಟರ್ನ್ಸ್ ಬರೋದೆಲ್ಲ ಕಮ್ಮಿ ಆಗುತ್ತೆ. ಇಲ್ಲಿ ಕೆಳಗಡೆ ರಿಟರ್ನ್ ಅನ್ನೋ ಆಪ್ಷನ್ ಇದೆಯಲ್ವಾ, ಆ ರಿಟರ್ನ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಿದಾಗ ನಿಮ್ದು ಯಾವ್ದಾದ್ರು ಪ್ರಾಡಕ್ಟ್ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ, ಅಕ್ಸೆಪ್ಟ್ ಮಾಡ್ದಲ್ಲೇ ನಿಮಗೆ ರಿಟರ್ನ್ ಬಂದ್ರೆ ನಿಮಗೆ ಯಾವುದೇ ಚಾರ್ಜಸ್ ಕಟ್ ಆಗಲ್ಲ. ಆದ್ರೆ ಅವ್ರು ಅಕ್ಸೆಪ್ಟ್ ಮಾಡಿ ಓಪನ್ ಮಾಡಿ ಆಮೇಲೆ ಮತ್ತೆ ರಿಟರ್ನ್ ಹಾಕಿದ್ರು ಅಂದ್ರೆ ಅದಕ್ಕೆ ನಿಮಗೆ 200 ಎಬೋವ್ ನಿಮ್ಗೆ ಚಾರ್ಜಸ್ ಬೀಳುತ್ತೆ, ಡೆಲಿವರಿ ಚಾರ್ಜಸ್. ಅದನ್ನ ನೀವು ಪೇ ಮಾಡ್ಬೇಕಾಗುತ್ತೆ. ಈಗ ಪ್ರಾಡಕ್ಟ್ ಸಕ್ಸಸ್ಫುಲಿ ಡಿಲಿವರ್ ಆಗಿದೆ, ಆ ಅಮೌಂಟ್ ನಿಮಗೆ ಯಾವಾಗ ಬರುತ್ತೆ ಅಂದ್ರೆ ಸಕ್ಸಸ್ಫುಲಿ ಡಿಲಿವರ್ ಆಗಿ 7 days ಆದ್ಮೇಲೆ ಅವ್ರದ್ದು ರಿಟರ್ನ್ ವಿಂಡೋ ಕ್ಲೋಸ್ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಅದನ್ನ ನೀವು ನಿಮ್ ಪೇಮೆಂಟ್ ನ ನೀವು ಮೆನ್ಯೂಗೆ ಹೋಗಿ ಅಲ್ಲಿ ಪೇಮೆಂಟ್ಸ್ ಅನ್ನೋ ಆಪ್ಷನ್ ಇರುತ್ತಲ್ಲ ಅಲ್ಲೋಗಿ ನೀವು ಚೆಕ್ ಮಾಡ್ಕೋಬಹುದು.
ನಿಮ್ಗೆ ಯಾವಾಗ ಬರುತ್ತೆ ಈ ಪೇಮೆಂಟ್, ಕನ್ಫರ್ಮ್ ಆಯ್ತಾ ಇಲ್ವೋ, ಮತ್ತೆ ನಿಮ್ದು ಡೆಲಿವರಿ ಚಾರ್ಜಸ್ ಎಕ್ಸ್ಟ್ರಾ ಕಟ್ ಆಗುತ್ತಲ್ವಾ ಯಾರಾದ್ರೂ ರಿಟರ್ನ್ ಮಾಡಿದಾಗ, ಅದೆಲ್ಲ ಕಟ್ ಮಾಡ್ಕೊಂಡು ಉಳಿದಿದ್ದ ಅಮೌಂಟ್ ನ ನಿಮ್ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ. ಅದರಲ್ಲಿ ನೀವು ಡಿಸ್ಪ್ಯಾಚ್ ಆಯ್ತಾ, ರಿಟರ್ನ್ಸ್ ಬರ್ತಾ ಇದೆಯಾ, ರಿಟರ್ನಿಗೆ ರೀಸನ್ ಏನು ಹಾಕಿದ್ದಾರೆ ಕಸ್ಟಮರ್, ಅದೆಲ್ಲಾನು ಕೂಡ ನೀವು ನೋಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಫೇಕ್ ರಿಟರ್ನ್ಸ್ ಬಂತು, ಅವಾಗ ನೀವು ಹೇಗ್ ಮಾಡ್ಬೇಕು ಅಂದ್ರೆ, ಆ ಪ್ಯಾಕೇಜಿಂಗ್ ಓಪನ್ ಮಾಡೋಕ್ಕೂ ಮುಂಚೆ 360 ಡಿಗ್ರಿ ಫುಲ್ ಕ್ಲಿಯರ್ ಆಗಿ ವಿಡಿಯೋ ಮಾಡಿ, ಅದಾದ್ಮೇಲೆ ಪ್ಯಾಕೇಜಿಂಗ್ ಓಪನ್ ಮಾಡಿ, ಆ ಪ್ರಾಡಕ್ಟ್ ಅಲ್ಲಿ ಏನಾದ್ರು ಡ್ಯಾಮೇಜ್ ಆಗಿದ್ಯಾ ಅಥವಾ ಫೇಕ್ ರಿಟರ್ನ್ಸ್ ಬಂದಿದ್ಯಾ, ಆ ವಿಡಿಯೋ ಎಲ್ಲ ಕಟ್ ಇಲ್ದೆ ಕ್ಲಿಯರ್ ಆಗಿ ನೀವು ರೆಕಾರ್ಡ್ ಮಾಡಿ ಮೀಶೋದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ರಿಟರ್ನ್ ಕ್ಲೇಮ್ ಕೂಡ ಕೆಲವೊಂದ್ ಟೈಮ್ ಮಾಡ್ಕೋಬಹುದು. ಈ ವಿಡಿಯೋದಲ್ಲಿ ನೀವು ಮೀಶೋದಲ್ಲಿ ಸಪ್ಲೈಯರ್ ಹೇಗ್ ಆಗೋದು, ಮೀಶೋದಲ್ಲಿ ಹೇಗ್ ಸೆಲ್ ಮಾಡೋದು, ಅದ್ರ ಅಕೌಂಟ್ ಹೇಗ್ ಕ್ರಿಯೇಟ್ ಮಾಡೋದು, ಆರ್ಡರ್ಸ್ ಹೇಗ್ ತಗೊಳ್ಳೋದು, ಆರ್ಡರ್ ಹೇಗೆ ಡಿಸ್ಪ್ಯಾಚ್ ಮಾಡೋದು ಅನ್ನೋದೆಲ್ಲ ತಿಳ್ಕೊಂಡಿದ್ದೀರಾ. ಇನ್ನಷ್ಟು ಡೌಟ್ ಏನಾದ್ರು ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಬಾಯ್.